ಹೋದ ವಂಶಾದವನು ಈ ಸೀಮೆಗೆ ಶಿವ ನೀಡಿದ ವರವೋ. ಈಗ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ರಾಕಿಂಗ್ ಸ್ಟಾರ್ ರಾಮ ಅಂಡ್ ಲಕ್ಕಿ ಸ್ಟಾರ್ ಲಕ್ಷ್ಮಣ. Brother, 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 a brother from another mother, my brother from another mother, a brother from another mother, my brother from another mother. ನಾರಾಯಣ ನಾರಾಯಣ. Now let's welcome Silent Sita. ಸಾದ ಸೀದ ಗಂಡು ಹೈದ ನಿನ್ನ ನೋಡಿ ಬೆಂಡು ಆದ ಮೊದಲ ಬಾರಿ ತಂಡ ಹೊಡೆದ ನನ್ನ ದೊರಸ್ಸಾನಿ ನೀನೇನೆ ನನ್ನ ಮನಸ್ಸೀಗ ನಿಂದೇನೆ. ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ, ನಮ್ಮ ಮದುವೆ ಸೆಟ್ಟಾಯಿತೀಗ ಬೇಗ ಬಾ. ಅಂದುಕೊಂಡಂತೆ ರಾಮ ಸೀತೆ ಮದುವೆ ಆದ್ಮೇಲೆ ಒಂದು ಡುಯೆಟ್ ಸಾಂಗ್ ಇಲ್ಲ ಅಂದ್ರೆ ಹಿಂಗೆ. ಎಸ್, ಈ ಡುಯೆಟ್ ಸಾಂಗ್ ಆದ್ಮೇಲೆ ಒಂದು ಟ್ವಿಸ್ಟ್ ಇದೆ ಸ್ಟೋರಿಯಲ್ಲಿ. ಟ್ವಿಸ್ಟ್ ಏನಿರ್ಬೋದು ನೋಡಿ. ಸದಾ ಕಣ್ಣಲ್ಲೇ ಪ್ರಣಯದ ಕವಿತೆ ಹಾಡುವೆ, ಸದಾ ನನ್ನಲ್ಲಿ ಒಲವಿನ ಬಯಕೆ ತುಂಬುವೆ. ಸದಾ ಕಣ್ಣಲ್ಲೇ ಪ್ರಣಯದ ಕವಿತೆ ಹಾಡುವೆ, ಸದಾ ನನ್ನಲ್ಲಿ ಒಲವಿನ ಬಯಕೆ ತುಂಬುವೆ. ಕಣ್ಣೆರಡು ಕಮಲಗಳಂತೆ, ಮುಂಗುರುಳು ತುಂಬಿಗಳಂತೆ, ನಾಸಿಕವು ಸಂಪಿಗೆಯಂತೆ, ನೀ ನಗಲು ಹೂ ಬಿರಿದಂತೆ, ನಡೆಯುತ್ತಿರೆ ನಾಟ್ಯದಂತೆ. ಈ ಹಂತಕ್ಕೆ ಸೋತೆ ನಾನು, ಸದಾ ಕಣ್ಣಲ್ಲೇ ಪ್ರಣಯದ ಕವಿತೆ ಹಾಡುವೆ. ಭರತನಿಗೆ ನಿಷ್ಕಳಂಕ ರಾಜ್ಯ ದೊರೆಯಬೇಕು. ಅದಕ್ಕಾಗಿ ರಾಮನನ್ನು ಕಾವಿ ಬಟ್ಟೆ ತೊಡಿಸಿ 14 ವರ್ಷ ವನವಾಸಕ್ಕೆ ದಂಡಕಾರಣ್ಯಕ್ಕೆ ಕಳುಹಿಸಬೇಕು. ಬೇಸರದ ನಾಟೆಯು ಎದೆಯಲ್ಲಿ ತಿರುಗಿ ಇರುಗುವ ಈ ಭೂಮಿಯೇ ನಿಂತಿದೆ ಕೊರಗಿ. ಬದುಕಿನ ಹೊಸರೂಪದ ಪರಿಚಯವಾಗಿ ಬೆಳಕೆ ಕಳೆದೋಗಿದೆ ಸೂರ್ಯನು ಮುಳುಗಿ. ನಾರಾಯಣ ನಾರಾಯಣ. ತಂದೆ ಮಾತು ಕೇಳಿಕೊಂಡು ವನವಾಸಕ್ಕೇನೋ ಬಂದಾಯ್ತು. ಈಗ ನಮ್ಮ ಲಕ್ಷ್ಮಣನಿಗೆ ಕಾಟ ಕೊಡೋದಕ್ಕೆ ಬರ್ತಾ ಇದ್ದಾರೆ ಶೂರ್ಪಣಖಿ ಆನ್ ಸ್ಟೇಜ್. ನಂದು ಧಾರವಾಡ, ಹೆಚ್ಚಿಗೆ ಮಾತು ಬ್ಯಾಡ, ಮೊದಲ ತಲಿಕೆ ತೇತಿ ಹಂಗನ ಬ್ಯಾಡ, ಇಟೀಟ ಮುಚ್ಚು ಹಿಡಿಸದ ಮಗನ ಪೂರ್ತಿ ಹಿಡಿಸಾಕ ಆಗಲ್ಲ ನಿನಗ. ಈ ರೀತಿ ಲಕ್ಷ್ಮಣ ಶೂರ್ಪಣಖಿಗೆ ಹೊಡೆದ ಮೇಲೆ ಅವಳು ಆ ಒಂದು ಸಿಟ್ಟು ಹಾಗೂ ಬೇಜಾರಿನಿಂದ ತನ್ನ ಅಣ್ಣನಾದ ರಾವಣನ ಹತ್ರ ಬಂದು ಕಂಪ್ಲೇಂಟ್ ಮಾಡ್ತಾಳೆ. ಮುಂದೆ ಏನಾಗ್ಬೋದು ನೋಡೋಣ. ವೈಲೆಂಟ್ ಆದ್ನೋ ಮರಿ ಓಡ್ತಾ ಇದ್ದೆ ನೋಡ್ಲ ಮಗ. ನೀ ಜಿಂಕೆ ಮಾರಿನಾ, ನೀ ಜಿಂಕೆ ಮಾರಿನಾ, ನೀ ಜಿಂಕೆ ಮರಿನಾ.
ಗೀಟ್ ಎಳೆದಾಗೋಗಿದೆ, ವೃತ್ತ ಬರದಾಗೋಗಿದೆ. ದಯವಿಟ್ಟು ಈ ಲೈನ್ ಮಾತ್ರ ದಾಟ್ಬೇಡಮ್ಮ, ರಾಮನ್ ಹುಡ್ಕೊಂಡು ಬಂದೇ ಬರ್ತೀನಿ. ಸೀತೆ ಬಯಸಿದ ಆ ಜಿಂಕೆಯನ್ನ ಬೆನ್ನಟ್ಟಿ ರಾಮ ಹೋಗ್ತಾನೆ. ರಾಮ ಬರದೇ ಇದ್ದದನ್ನ ನೋಡಿ ಲಕ್ಷ್ಮಣ ರಾಮನ್ನ ಹುಡುಕಕ್ಕೆ ಕಾಡಿಗೆ ಹೋಗ್ತಾನೆ. ಈ ಕಡೆ ರಾವಣನಿಗೂ ಅದೇ ಬೇಕಾಗಿರುತ್ತೆ. ಇಂತಹ ಸಮಯವನ್ನ ರಾವಣ ಯಾವ ರೀತಿ ಉಪಯೋಗಿಸ್ಕೋತಾನೆ ನೋಡೋಣ. ವೈಲೆಂಟ್ ಆದ್ನೋ ಜಗತ್ತಿನ ಯಾವುದೇ ಮೂಲೆಯಲ್ಲಿದ್ರು ಆ ಬೇಟೆ ನಂದು. ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ ಶ್ರೀರಾಮದೂತಂ ಮಹಾಕಾಯವಿ. ಕತೆಗೆ ಹನುಮಂತನ ಎಂಟ್ರಿ ಒಂಥರ ಪರ್ವತದಷ್ಟು ಬಲ ಬಂದಂಗಾಯ್ತು. ಈಗ ಈ ಮೂವರು ಸೇರಿ ಲಂಕೆಗೆ ಹೋಗಿ ಸೀತಾಮಾತೆನ ಕರ್ಕೊಂಡ್ಬರ್ಬೇಕಾಗತ್ತೆ. ಯಾವ ರೀತಿ ನಡೆಯುತ್ತೆ ಇವೊಂದೆಲ್ಲ ನೋಡೋಣ ಈ ಕಥೆಯಲ್ಲಿ. ನಾರಾಯಣ ನಾರಾಯಣ. ಜಂಪಿಂಗ್ ಜಪಾಂಗ ಜಂಪಕ ಜಂಪಕ ಥಂಪಿಂಗ್ ಥಪಾಂಗ ಥಂಪಕ ಥಂಪಕ ಗಿಲಿ ಗಿಲಿ ದಿಲ್ ಜಂಪಿಂಗ್ ಜಪಾಂಗ ಜಂಪಕ ಜಂಪಕ ಥಂಪಿಂಗ್ ಥಪಾಂಗ ಥಂಪಕ ಥಂಪಕ ಗಿಲಿ ಗಿಲಿ. ಹೃದಯ ಸಮುದ್ರ ಕಲಕಿ ಹೊತ್ತಿದ ದ್ವೇಷದ ಬೆಂಕಿ, ರೋಷಾಗ್ನಿ ಜ್ವಾಲೆ ಉರಿದುರಿದು ದುಷ್ಟ ಸಂಹಾರಕ್ಕೆ ಸತ್ಯ ಝೇಂಕಾರಕ್ಕೆ ಪ್ರಾಣ ಒತ್ತೆ ಇಟ್ಟು